ಹಲೋ ಗೆಳೆಯರೇ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 23, 2024ರ ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ? ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಇವಾಗ ಹೊಸದೊಂದು FDIನಲ್ಲಿರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ ಎಲ್ಲ ಬದಲಾವಣೆ ಮಾಡ್ತಾ ಇದೆ. ಸೊ ಪ್ರೈವೇಟ್ ಎಂಟಿಟಿ ಆಗಿರ್ಬೋದು, ಫಾರಿನ್ ಎಂಟಿಟೀಸ್ಗಳು ಇವತ್ತು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗುವಂತೆ FDIನಲ್ಲಿ ರಿಲೀಫನ್ನು ಕೊಡ್ತಾ ಇದ್ದಾರೆ ಅಂತ ನಾವು ನಿನ್ನೆ ನೋಡಿದ್ವಲ್ಲ. ಸೊ ಇದೇ ಆರ್ಟಿಕಲನ್ನು ಕಂಪ್ಯಾರಿಸನ್ ಮಾಡ್ತಾ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಅಥವಾ ಕಮೆಂಟ್ಸ್ಗಳನ್ನು ನಾವಿಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3 ನಡಿನಲ್ಲಿ ಎಕಾನಮಿ ಸೆಕ್ಷನ್ ಆಗಿರ್ಬೋದು ಹಾಗೂ ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇದರೊಂದಿಗೆ ಇಂಡಿಯಾ ಮತ್ತು UK ಸಂಬಂಧಪಟ್ಟಂಥ ಟೈಸ್ಗಳನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಆರ್ಟಿಕಲನ್ನು ಇದನ್ನು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರೊಂದಿಗೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತಹ ರೀಜನಲ್ ಲೆವೆಲಲ್ಲಿ ಬೆಂಚಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾ ಅನ್ನುವಂಥ ಒಂದು ಡೈಮೆನ್ಷನನ್ನು ಕವರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ ನಡಿನಲ್ಲಿ ಸಾಕಷ್ಟು ಬರ್ಡನ್ಸ್ಗಳು ಇರೋದ್ರಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಚಾಲೆಂಜಸ್ಗಳು ಏನಿದ್ದಾವೆ, ರೀಜನಲ್ಲಿ ನಾವು ಬೆಂಚಸ್ಗಳನ್ನು ಕನೆಕ್ಟ್ ಮಾಡಬೇಕಾ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕೋ ಬೇಡವೋ ಅನ್ನುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು, ಸೊ ಆರ್ಗ್ಯುಮೆಂಟನ್ನು ಸಪೋರ್ಟ್ ಮಾಡುವಂತಹ ಅಥವಾ ವಿರುದ್ಧವಾಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ ಆಶಾ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಸರ್ನನ್ನು ಆರ್ಟಿಕಲ್ ಮುಖಾಂತರ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ಅದರಲ್ಲೂ GS ಪೇಪರ್ 1 ಹಾಗೂ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂತಹ ಇಶ್ಯೂಸ್ಗಳಾಗಿರಬಹುದು ಅಥವಾ ವುಮೆನ್ ರಿಲೇಟೆಡ್ ಇರತಕ್ಕಂತಹ ಇಶ್ಯೂಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ ಗಿನಿ ವಾರ್ಮ್ಗೆ ಸಂಬಂಧಪಟ್ಟಂಥ ಈ ಒಂದು ಡಿಸೀಸ್ಗನ್ನು ಎರಾಡಿಕೇಷನ್ ಮಾಡಲಿಕ್ಕೆ WHO ಎಫರ್ಟ್ಸ್ನ ಹಾಕಿದೆ. ಸೊ ಇವಾಗ ನಾವು ಕಡಿಮೆ ಕೇಸಸ್ಗಳನ್ನು ಕಾಣ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಸಹ ಆರ್ಟಿಕಲ್ನ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಬೇಸ್ಡ್ ಬ್ಯಾಕ್ಗ್ರೌಂಡ್ ನಡಿನಲ್ಲಿ ಸೈನ್ಸ್ ರಿಲೇಟೆಡ್ ಇರುವಂಥ ಡಿಸೀಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇಷ್ಟು ಆರ್ಟಿಕಲ್ಸ್ಗಳನ್ನು ಇವತ್ತಿನ ಒಂದು ಡಿಸ್ಕಷನ್ ನಡಿನಲ್ಲಿ ನಾವು ಕಾಣಿದ್ದೇವೆ. ಇವತ್ತಿನ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಿಮಗಿರ್ತಕ್ಕಂಥ ಅನೌನ್ಸ್ಮೆಂಟ್, NCERT ಕೋರ್ಸ್ಗೆ ಸಂಬಂಧಪಟ್ಟಂತೆ 11ಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಂತು. ಸೊ ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಆಗಿರ್ಬೋದು ಮತ್ತು ಗುರುಕುಲ್ ಪ್ರೋಗ್ರಾಮನ್ನು ನಾವು ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ, ನಿಮಗೆ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಡೀಟೇಲ್ಸ್ಗಳನ್ನು ನೀವು ಈ ಒಂದು ಇಮೇಜ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇವತ್ತಿನ ಡಿಸ್ಕಷನ್ಗೆ ತೆಗೆದುಕೊಂಡಿರುವಂತಹ ಮೊದಲ ಆರ್ಟಿಕಲ್ ಯಾವ ರೀತಿಯಾಗಿದೆ? ಈ ಒಂದು ಆರ್ಟಿಕಲನ್ನು ನಾವು ನೋಡೋದಾದರೆ, ಇವಾಗ ಸ್ಪೇಸ್ ಸಂಬಂಧಪಟ್ಟಂತೆ FDIಯನ್ನು ರಿಲೀಫ್ ಮಾಡ್ತಾ ಇದ್ದಾರೆ ಅಂತ ನಾವು ನಿನ್ನೆ ಕಂಡ್ವಿ. ಸೊ FDIಯನ್ನು ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ 100% ಮಾಡ್ತಾ ಇದ್ದಾರೆ ಅಂತ. ಇದರಲ್ಲಿ ನಾವು ಅಗೇನ್ ಕೆಟಗರೀಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ಅಂದರೆ 74% ಆಟೋಮೆಟಿಕ್ ರೂಟಿನಿಂದ ಇರುತ್ತೆ. ಸೊ ಆಟೋಮೆಟಿಕ್ ಇರುತ್ತೆ 74%. ರಿಮೈನಿಂಗ್ ಏನಿರುತ್ತಲ್ಲ ಅದು ಸರ್ಕಾರದ ಒಂದು ರೂಟಿನ ಆಧಾರದ ಮೇಲೆ. ಸೊ ಗೌರ್ಮೆಂಟ್ನ ಒಂದು ಪರ್ಮಿಷನ್ ಬೇಕಾಗುತ್ತೆ. 74% ಆದಮೇಲೆ 49% ಅಷ್ಟು ಆಟೋಮೆಟಿಕೇ ಇರುತ್ತೆ. ಸೊ ಆಟೋಮೆಟಿಕ್ ಇರುತ್ತೆ. ನೆಕ್ಸ್ಟ್ ಇದಾದ ಮೇಲೆ ಅಗೇನ್ 100% ಅಷ್ಟು ಆಟೋಮೆಟಿಕ್ ಇರತಕ್ಕಂಥ ಒಂದು ಕಂಡೀಷನ್. ಸೊ ಈ ರೀತಿಯಾಗಿ 3 ಕೆಟಗರೀಸ್ಗಳನ್ನು ಅಥವಾ ಡಿಫ್ರೆನ್ಸಸ್ಗಳನ್ನು ನಾವಿಲ್ಲಿ ಕಾಣ್ಬೋದು, ಅದರಲ್ಲೂ ಈ ಒಂದು ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಸೊ ಇದೇ ಒಂದು ಆರ್ಟಿಕಲ್ನ ಮುಖಾಂತರ ನಾವು ತೆಗೆದುಕೊಳ್ಳೋದಾದರೆ, ಇವಾಗ 74% ಇದೆ ಏನಿದೆಯಲ್ಲ, ಇದು ಸೆಟಲೈಟ್ಸ್ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಇವತ್ತು ಡೇಟಾಗಳಿರುತ್ತೆ. ಸೊ ಈ ಒಂದು ಡೇಟಾ ಕಲೆಕ್ಷನ್ಸ್ ಆಗಿರ್ಬೋದು. ಸೊ ಈ ಒಂದು ಸ್ಯಾಟಲೈಟ್ ರಿಲೇಟೆಡ್ ಇರತಕ್ಕಂಥ ಇನ್ಫಾರ್ಮೇಷನ್ಸ್ಗಳನ್ನು 74% ಅಷ್ಟು ರಿಲೀಫ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲೇ ಕಾಣ್ಬೋದು. ಇದರೊಂದಿಗೆ 100% ಏನಿದೆಯಲ್ಲ, ಈ ಒಂದು 100% ಈ ಒಂದು ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತಹ ಕಾಂಪೋನೆಂಟ್ಸ್ಗಳು ಏನಿರುತ್ತಲ್ಲ, ಇಲ್ಲಿ 100%ಅನ್ನು ಆಟೋಮೆಟಿಕ್ ರೂಟಿನ ಮುಖಾಂತರ ಮಾಡಿದ್ದಾರೆ. ಕಾಂಪೋನೆಂಟ್ಸ್ಗಳು ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕಾಂಪೋನೆಂಟ್ಸ್ಗಳು, ಸಿಸ್ಟಮ್ ಮತ್ತು ಸಬ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಒಂದು ಕಾಂಪೋನೆಂಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಈ ಒಂದು 49% ಏನಿದೆಯಲ್ಲ, ಇಲ್ಲಿ ನಾವು ಲಾಂಚ್ ವೆಹಿಕಲ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಬೇಸಿಕಲಿ ನಿಮಗೆ ಒಂದು ಐಡಿಯಾ ಇರಲಿ. ಸೊ ಯಾವ ರೀತಿಯಾಗಿ ಪರ್ಮಿಷನನ್ನು ಕೊಡ್ತಾ ಇದ್ದಾರೆ, ಕಂಪ್ಲೀಟಾಗಿ ಎಲ್ಲನೂ 100% ಇಲ್ಲಿ ಕೊಟ್ಟಿಲ್ಲ. ನಾವು ನಿನ್ನೆ ನೋಡಿರೋ ಪ್ರಕಾರ FDI ನಡಿನಲ್ಲಿ 2 ರೀತಿಯಂಥ ಕೆಟಗರೈಸೇಷನ್ನ ಕಾಣ್ತೀವಿ. ಒಂದು ಸರ್ಕಾರದ ಲಿಮಿಟೇಷನ್ ನಡಿಯಲ್ಲಿ ಅಥವಾ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಳ್ತಕ್ಕಂಥದ್ದು, ಇನ್ನೊಂದು ಆಟೋಮೆಟಿಕ್ ನಡಿನಲ್ಲಿ ಇವಾಗ ಏರ್ಪೋರ್ಟ್ ಎಸ್ಟಾಬ್ಲಿಷ್ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ಸ್ ನಿನ್ನೆ ನೋಡಿದ್ವಿ, ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ರೋಡ್ ಕನ್ಸ್ಟ್ರಕ್ಷನ್, ರೈಲ್ವೆ ಇವೆಲ್ಲನೂ ಸಹ ಆಟೋಮೆಟಿಕಲ್ಲೇ ಬರುತ್ತೆ. ಇವಾಗ ಸ್ಪೇಸ್ ಸೆಕ್ಟರ್ ನಡಿಯಲ್ಲಿ ರಿಲೀಫನ್ನು ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ನಮಗೆ ಯಾವ ರೀತಿ ಅಂತ ಹೆಲ್ಪ್ ಆಗುತ್ತೆ. ಸರ್ಕಾರ ಇವಾಗ 2023 ನಡಿನಲ್ಲಿ, ಸೊ 23ರ
ಇಂಡಿಯನ್ ಸ್ಪೇಸ್ ಪಾಲಿಸಿ. ಓಕೆ, ಇಂಡಿಯನ್ ಸ್ಪೇಸ್ ಪಾಲಿಸಿನಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಚೇಂಜಸನ್ನು ಮಾಡ್ತಾ ಇದೆ. ಇದರೊಂದಿಗೆ ಭಾರತನೂ ಸಹ ಇನ್ ಸ್ಪೇಸ್ ಅಂತಕ್ಕಂಥದ್ದು. ಸೊ ಇನ್ ಸ್ಪೇಸ್ ಅಂತಂದರೆ ಈ ಒಂದು ಇನ್ ಸ್ಪೇಸ್ ಅಂತಂದರೆ ಜಿಯೋಪೊಲಿಟಿಕಲ್ ಗೈಡ್ಲೈನ್ಸ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆ್ಯಕ್ಟ್. ಸೊ ಇವುಗಳ ಒಂದು ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಈ ಟೆಲಿಕಮ್ಯುನಿಕೇಷನ್ ಆ್ಯಕ್ಟನ್ನು ಸಹ ನೆಕ್ಸ್ಟ್ ಬದಲಾವಣೆ ಮಾಡೋದ್ರ ಮುಖಾಂತರ ಇವಾಗ FDIಯನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಇಲ್ಲಿ ನಾವು ಯಾವ ರೀತಿಯಂಥ ಬೆನಿಫಿಟನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಬೆನಿಫಿಟ್ ಏನಂತಂದರೆ ಪ್ರಪ್ರಥಮವಾಗಿ ಬೆನಿಫಿಟನ್ನು ಕನ್ಸಿಡರ್ ಮಾಡೋದಾದರೆ ಇದು ಡೊಮೆಸ್ಟಿಕ್ ಲೆವೆಲಲ್ಲಿ ಇರ್ತಕ್ಕಂತಹ ಇಂಡಸ್ಟ್ರೀಸ್ಗಳನ್ನು ಬೂಸ್ಟ್ ಮಾಡುತ್ತೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಗಿರ್ಬೋದು, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ಬೂಸ್ಟ್ ಮಾಡುತ್ತೆ. ಹಾಗೂ ಇಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಸ್ಟಿಮ್ಯುಲೇಟ್ ಗ್ರೋತ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸ್ಟಿಮ್ಯುಲೇಟ್ ಗ್ರೋತ್ ಅನ್ನುವಂಥ ಕಂಡೀಷನನ್ನು ಕಾಣ್ಬೋದು. ಸೊ ಇದರಿಂದ ಗ್ರೋತ್ ಆಗುತ್ತೆ. ಹಾಗೂ ಇದು ಸ್ಪೇಸ್ ಸೆಕ್ಟರ್ ನಡಿನಲ್ಲಿ ಒಂದು ಇನೋವೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಇನೋವೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡ್ಬೋದು. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಚೈನ್ಗೆ ನಮ್ಮ ಒಂದು ಕಂಪನೀಸ್ಗಳು ಇಂಟಿಗ್ರೇಟ್ ಆಗ್ಬೋದು. ನಮ್ಮ ಕಂಪನೀಸ್ಗಳು ಏನಿದಾವೆಲ್ಲ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ವ್ಯಾಲ್ಯೂ ಚೈನ್ಗೆ ಇಂಟಿಗ್ರೇಟ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇನೋವೇಷನ್ ಮುಖಾಂತರ ನಾವು ಗ್ಲೋಬಲ್ ಲೆವೆಲಲ್ಲಿ ಏನಿದೆ ಡಿಮ್ಯಾಂಡನ್ನು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಕಂಪನೀಸ್ಗಳು ಸಹ ಇನ್ವಾಲ್ವ್ ಆಗುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಇವುಗಳೆಲ್ಲ ಮುಖಾಂತರ ಏನಂದರೆ ಇವಾಗ ಪ್ರಾಪರಾಗಿ ಇದನ್ನು ನಾವು FDI ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಮೇಜರ್ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಹೊಸದಾಗಿ ಒಂದು ಆರ್ಗನೈಸರ್ಸ್ಗಳು ಬರ್ತಾರೆ. ಓಕೆ, ಡಿಸೈನರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು, ಆರ್ಗನೈಸರ್ಸ್ಗಳಾಗಿರ್ಬೋದು. ಇದರೊಂದಿಗೆ ಇನೋವೇಷನ್ಸ್ಗಳನ್ನು ಸಹ ತರ್ತಾ ಇದ್ದೀವಿ. ಸೊ ಇವುಗಳನ್ನೆಲ್ಲ ನೋಡೋದಾದರೆ ಇದು ನಮ್ಮ ಸ್ಪೇಸ್ ಎಕಾನಮಿಗೆ ಸಹಕಾರ ಆಗುತ್ತೆ. ಸ್ಪೇಸ್ ಸೆಕ್ಟರಿಂದ ಬರ್ತಾ ಇರುವಂಥ ಒಂದು ಎಕಾನಮಿಗೆ ಮೇಜರ್ ಕಾಂಟ್ರಿಬ್ಯೂಷನ್ ಅಂತಂದರೆ ಈ ಎಲ್ಲ ಡಿಸೈನರ್ಸ್ಗಳು ಆರ್ಗನೈಸರ್ಸ್ಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ. ಆದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸಿಗ್ನಿಫಿಕೆಂಟ್ಲಿ ಅದರಲ್ಲೂ ಮೇನ್ ಕನ್ಸಿಡ್ರೇಷನ್ ಏನಿದೆ ಅಂತಂದರೆ ಇವಾಗ ಮ್ಯಾನುಫ್ಯಾಕ್ಚರಿಂಗನ್ನು ಇಂಪ್ರೂವ್ ಮಾಡುವಂಥದ್ದಾಗಲಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಚೈನನ್ನು ಮೀಟ್ ಮಾಡೋದಕ್ಕೋಸ್ಕರ ನಮ್ಮ ಒಂದು ಸ್ಪೇಸ್ ಎಕಾನಮಿ ಬೂಸ್ಟ್ ಆಗಲಿ ಅಂತ ಈ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದಾರೆ. ಆದರೆ ವೆನ್ ವಿ ಟಾಕ್ ಅಬೌಟ್ ಚೈನಾ ಅಲ್ಲ, ಅದು ಉಲ್ಟಾಗಿದೆ ಅಂತ. ಸೊ ಕಾಂಟ್ರಾಕ್ಟ್ಸ್ ಏನಿದೆ ಅವರು ಏನಂದರೆ ಈ ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಚೈನೀಸ್ಗಳ ಒಂದು ಪ್ರೋಗ್ರಾಮ್ ಏನಿದೆ FDIನ ಅಷ್ಟೊಂದು ಪ್ರಮೋಟ್ ಮಾಡೋದಿಲ್ಲ. ಸೊ ಅವರ ಒಂದು ಮಿತಿಯಲ್ಲಿ ಅಥವಾ ಅವರ ಒಂದು ಕಂಟ್ರೋಲಲ್ಲೇ ಇರುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವಾಗ 100% ಮಾಡಿದ್ದಾರೆ. ಸೊ ಇಲ್ಲಿ ನಾವು ಸ್ಟ್ರಾಟಜಿಕಲಿ ಅಥವಾ ಎಲ್ಲಿ ನಾವು ರೆಗ್ಯುಲೇಷನ್ಸನ್ನು ಮಾಡಬೇಕು, ಎಲ್ಲಿ ರೆಗ್ಯುಲೇಷನ್ಸನ್ನು ಮಾಡಬಾರ್ದು, ಸ್ಟ್ರಾಟಜಿಕಲಿ ನಾವು ಸ್ಟೆಪ್ಸನ್ನು ತೆಗೆದುಕೊಳ್ಬೋದಿತ್ತು ಅಂತ ಇವಾಗ ಅಪ್ ಸ್ಟ್ರೀಮ್ ಆಗಿರ್ಬೋದು ಮತ್ತು ಡೌನ್ ಸ್ಟ್ರೀಮ್ ಅನ್ನುವಂಥ ಟರ್ಮನ್ನು ಕೊಟ್ಟಿದ್ದಾರೆ. ಸೊ ಜನರಲಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಈವನ್ ಸ್ಟಾರ್ಟಪ್ಸ್ಗಳಿಗೂ ಸಹ ಇದು ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆರ್ಟಿಕಲ್ನ ಮುಖಾಂತರ ಕವರ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು FDIಯಿಂದ ಏನು ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಒಂದು ಸೆಕ್ಟರ್ ಇರ್ಬೋದು, FDI ಮಾಡ್ತಾ ಇರೋದ್ರಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಒಂದು ಇಂಪಾರ್ಟೆನ್ಸ್ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ, ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೊಂದೇ ಪಾಯಿಂಟ್ ಅಥವಾ ಒಂದೊಂದೇ ಟರ್ಮನ್ನು ನೀವು ನೆನಪು ಮಾಡಿಕೊಂಡ್ರೆ ಈಸಿಯಾಗಿ ಅದನ್ನು ಎಲಾಬ್ರೇಟ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಈ ಒಂದು FDIಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ಗಳು ಏನಿರುತ್ತೆ ಅಂತಂದರೆ, ಒಂದು ವೇಳೆ ಇವಾಗ ಬೇರೆ ಒಂದು ಕಂಟ್ರೀಸ್ ನಡಿನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ US ನಡಿನಲ್ಲೇ ಇಂಟ್ರೆಸ್ಟ್ ರೇಟ್ಗಳನ್ನು ಹೈಕ್ ಮಾಡಿದಾಗ, ಸೊ ಇಂಟ್ರೆಸ್ಟ್ ರೇಟ್ ಹೈಕ್ ಆಗಿದೆ ಅಂತಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಅವ್ರು ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರ ದೇಶದಾಗ ದುಡ್ಡು ತೊಗೊಂಡು ಅಲ್ಲೇ ಮತ್ತೆ ಏನು ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ ಜನ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ಗಳು ಕಡಿಮೆ ಆಗುತ್ತೆ, FDI ಕಡಿಮೆ ಆಗುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಇಂಟ್ರೆಸ್ಟ್ ರೇಟ್ನ ಒಂದು ಆಧಾರದ ಮೇಲೆ ಗ್ಲೋಬಲ್ ಲೆವೆಲಲ್ಲಿ ಎಷ್ಟರ ಮಟ್ಟಿಗೆ ರಿಸೆಷನ್ ನಡೀತಾ ಇದೆ ಅಥವಾ ಅನ್ಸರ್ಟನಿಟಿ ನಡೀತಾ ಇದೆ, ಇದರ ಆಧಾರದ ಮೇಲೂ ಸಹ ಒಂದು ದೇಶ ಫಾರಿನರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇನ್ವೆಸ್ಟ್ಮೆಂಟ್ಗೋಸ್ಕರ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ರೇಟು ಸಹ ಮೇಜರ್ ರೋಲ್ ಅಂತ ಕನೆಕ್ಟ್ ಮಾಡುವಂಥದ್ದು. ಸೊ ಇದು ನಮಗೆ ಇಂಪಾರ್ಟೆಂಟ್. ಈ ರೀತಿಯಂಥ ಕನೆಕ್ಟಿವಿಟಿ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಎಕಾನಮಿನಲ್ಲಿ ಫ್ರೇಮ್ ಮಾಡಿರ್ತಾರೆ. ಸೊ ಇದರ ಇಂಪಾರ್ಟೆನ್ಸ್ ಏನಿದೆ, ಮೇಜರ್ ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಕಂಡೀಷನ್ಸ್ಗಳು ಹೇಗೆ ಇನ್ವೆಸ್ಟ್ಮೆಂಟ್ ಮೇಲೂ ಸಹ ಇಂಪ್ಯಾಕ್ಟನ್ನು ಮಾಡುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ಮತ್ತು ಕ್ಲಾರಿಟಿ ಈ ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥದ್ದು. ಸೊ ಇಷ್ಟು ಪಾಯಿಂಟನ್ನು ನೀವು ಆರ್ಟಿಕಲ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಈ ಒಂದು ಆರ್ಟಿಕಲ್ ನಡಿಯಲ್ಲಿ ರೀಜನಲ್ ಲೆವೆಲಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡಬೇಕಾ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಇವಾಗ
ಸಾಕಷ್ಟು ಜುಡಿಷಿಯರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕೇಸಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಸಿವಿಲ್ ಕೇಸಸ್ ಅಂತ ಅನ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಾತ್ಮಕವಾಗಿ ವಯಲೇಷನ್ ಆಗ್ತಾ ಇರುವಂತಹ ಒಂದು ಕೇಸಸ್ಗಳಂತ ಕಾಣ್ಬೋದು. ಜನರಲಿ ಈ ಒಂದು ಸಂವಿಧಾನಾತ್ಮಕವಾಗಿರುವಂತಹ ಕೇಸಸ್ಗಳನ್ನು ಹೈಕೋರ್ಟ್ ಹ್ಯಾಂಡಲ್ ಮಾಡುತ್ತೆ ಮತ್ತು ಸುಪ್ರೀಂ ಕೋರ್ಟು ಮಾಡುತ್ತೆ. ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ಸ್ಗಳು ಜನರಲಿ ಫೈನಲ್ ಆಗಿರುತ್ತೆ. ಯಾಕೆಂದರೆ ಮತ್ತೆ ಅಗೇನ್ ಇಲ್ಲಿ ಹೈಕೋರ್ಟ್ ನಡಿನಲ್ಲಿ ಜಡ್ಜ್ಮೆಂಟ್ಸ್ಗಳನ್ನು ತೆಗೆದುಕೊಂಡ್ರೂ ಸಹ ಪಾರ್ಟೀಸ್ಗಳು ಏನು ಮಾಡ್ತವೆ, ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಅಥವಾ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ಜಡ್ಜ್ಮೆಂಟ್ಸ್ಗಳಲ್ಲಿ ಏನಾದರೂ ಲೂಪ್ ಹೋಲ್ಸ್ಗಳಿದ್ದರೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಈ ಒಂದು ಸಂದರ್ಭದ ಅಡಿನಲ್ಲಿ ಸುಪ್ರೀಂ ಕೋರ್ಟ್ ನಡಿನಲ್ಲಿ ಸಾಕಷ್ಟು ಕೇಸಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಪೆಂಡಿಂಗ್ ಇರುವಂತಹ ಕೇಸಸ್ಗಳನ್ನು, ವರ್ಕ್ಲೋಡ್ ಇರತಕ್ಕಂತಹ ಕೇಸಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಆರ್ಟಿಕಲ್ನ ಒಂದು ಕಂಟೆಕ್ಸ್ಟ್ ಏನಿದೆ ಅಥವಾ ಇಶ್ಯೂ ಏನಿದೆ ಅಂತಂದರೆ, ಈ ಒಂದು ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ರೀಜನಲ್ ಲೆವೆಲಲ್ಲಿ ನಾವು ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡಬೇಕಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕಾಣ್ತಾ ಇದ್ದೀವಿ. ಸೊ ರೀಜನಲ್ ಲೆವೆಲಲ್ಲಿ ನಾವು ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ಮೇಜರ್ಲಿ ಯಾವ ರೀತಿಯಾದಂತಹ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡ್ಬೋದು. ಸೊ ಯಾಕೆ ನಾವು ಮಾಡಬೇಕು? ಸೊ ಪರ್ಟಿಕ್ಯುಲರ್ಲಿ ರೀಜನಲ್ ಲೆವೆಲಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಜುಡಿಷರಿ ಸಿಸ್ಟಮ್ಗಲ್ಲಿ ಜಸ್ಟಿಸನ್ನು ಇದು ಪ್ರೊವೈಡ್ ಮಾಡುತ್ತೆ. ಜುಡಿಷರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಜಸ್ಟಿಸ್ ಫಾರ್ ಆಲ್ ಅನ್ನುವಂಥದ್ದನ್ನು ಏನು ಕಾಣ್ತೀವಿ. ಸೊ ಯಾಕಂತಂದರೆ ಇವಾಗ ಕೆಲವೊಂದಿಷ್ಟು ಲಾಯರ್ಸ್ಗಳಾಗಿರ್ಬೋದು, ಅಥವಾ ಇವಾಗ ನಾನೇ ಸುಪ್ರೀಂ ಕೋರ್ಟ್ಗೆ ಏನಾದರೂ ಇಶ್ಯೂವನ್ನು ತೆಗೆದುಕೊಂಡು ಅಪ್ರೋಚ್ ಮಾಡ್ತೀನಿ ಅಂತಂದರೆ, ನನ್ನ ಒಂದು ರೀಜನಲ್ ಲೆವೆಲಲ್ಲಿ ನಾನು ಇಲ್ಲಿ ಸೌತಲ್ಲಿದ್ದೀನಿ ಅಥವಾ ಕೆಲವೊಂದಿಷ್ಟು ಆಬ್ಸ್ಟ್ಯಾಕ್ಸ್ಗಳಿರುತ್ತೆ, ಇಮಿಡಿಯೇಟಾಗಿ ನಾನು ಅಪ್ರೋಚ್ ಮಾಡೋಕ್ಕೆ ಆಗದೇ ಇರುವಂಥ ಕಂಡೀಷನ್ ಇರುತ್ತೆ. ಈ ಒಂದು ಸುಪ್ರೀಂ ಕೋರ್ಟ್ನ ಒಂದು ಲೊಕೇಶನನ್ನು ನೋಡೋದಾದರೆ ನಾರ್ತ್ ರೀಜನಲ್ಲಿ ಇದು ಹೆಚ್ಚು ಸಪೋರ್ಟನ್ನು ಮಾಡುವಂಥದ್ದಾಗಿ ಕಾಣ್ಬೋದು. ಸೊ ಎಲ್ಲರಿಗೂ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಸೊ ಮೇಜರ್ ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ, ಒಂದು ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಜಸ್ಟಿಸ್ ಫಾರ್ ಆಲ್ ಅನ್ನುವಂಥದ್ದನ್ನು ನಾವು ಯಾವ ರೀತಿಯಾಗಿ ಕಾಣ್ಬೋದು, ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪಾಯಿಂಟನ್ನು ಕನೆಕ್ಟ್ ಮಾಡ್ಬೋದು. ಸೊ ಇದರೊಂದಿಗೆ ಇವಾಗ ಎಫಿಷಿಯನ್ಸಿನೂ ಸಹ ಇನ್ಕ್ರೀಸ್ ಮಾಡಬೇಕು ಅಥವಾ ಎಫೆಕ್ಟಿವ್ನೆಸ್ಸನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ, ಹೆಚ್ಚು ವರ್ಕ್ಲೋಡ್ ಇರೋದ್ರಿಂದ ನಾವು ಕರೆಕ್ಟಾಗಿ ಜಜ್ಮೆಂಟನ್ನು ಕೊಡೋಕ್ಕಾಗೋದಿಲ್ಲ. ಎಫೆಕ್ಟಿವ್ನೆಸ್ಸನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಈ ಎಲ್ಲ ಆರ್ಗ್ಯುಮೆಂಟ್ಸ್ಗಳು ಸಪೋರ್ಟ್ ಮಾಡುವಂತೆ ಸೊ ಪಾಸಿಟಿವ್ ಆಗಿ ಹೇಳ್ತಕ್ಕಂಥ ಆರ್ಗ್ಯುಮೆಂಟ್ಸನ್ನು ನಾವು ಫಸ್ಟ್ ಕಾಣ್ತಾ ಇದ್ದೀವಿ. ಸೊ ಇದರೊಂದಿಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಎಫೆಕ್ಟಿವ್ನೆಸ್ಸನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಇಲ್ಲಿ ಲಾಯರ್ಸ್ಗಳು ಸಹ ಏನು ಮಾಡ್ಬೋದು ಅಂತಂದರೆ, ಇವಾಗ ಏನಾದರೂ ಕೆಲವೊಂದಿಷ್ಟು ಕೇಸಸ್ಗಳಿಗೆ ಸಂಬಂಧಪಟ್ಟಂತೆ ಸಜೆಷನ್ಸ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ನ ಬೆಂಚ್ ಇರೋದ್ರಿಂದ ಅಲ್ಲಿರುವಂಥ ಒಂದು ಜುಡಿಷಿಯರಿ ಸಿಸ್ಟಮ್ನ ವೈಬ್ರೇಷನ್ಸೇ ಡಿಫ್ರೆಂಟ್ ಆಗಿರುತ್ತೆ. ಏನಾದರೂ ಅವಶ್ಯಕತೆ ಇದ್ದರೆ ಅಪ್ರೋಚ್ ಆಗುವಂಥದ್ದಾಗಲಿ, ಈವನ್ ಹೈಕೋರ್ಟ್ಸ್ಗಳು ಸಹ ಆ ಒಂದು ರೀಜನಲ್ ಲೆವೆಲಲ್ಲಿ ಸುತ್ತಮುತ್ತಲೇ ಇರ್ತಕ್ಕಂಥ ಹೈಕೋರ್ಟ್ಗಳು ಸಹ ಎಫಿಷಿಯೆಂಟಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಡಿಸ್ಪ್ಯಾರಿಟಿ ಇಲ್ಲಿ ಇರೋದಿಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಸೊ ಇದರಿಂದ ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಒಂದು ಕೇಸಸ್ಗಳ ಒಂದು ಬರ್ಡನ್ ಸಹ ರಿಡ್ಯೂಸ್ ಆಗುತ್ತೆ. ಸೊ ಇದರಿಂದ ಅವರು ಎಫೆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಸೊ ಈ ರೀತಿಯಾಗಿ ಇಂಡಿವಿಜುವಲ್ಗೂ ಇದು ಸಹಕಾರಿಯಾಗುತ್ತೆ, ಹಾಗೂ ಇಂಡಿವಿಜುವಲ್ ಅಪ್ರೋಚ್ ಮಾಡ್ಬೋದು, ಮತ್ತು ಲಾಯರ್ಸ್ಗಳು ಸಹ ಇವತ್ತು ನಾಲೆಜನ್ನು ತೆಗೆದುಕೊಳ್ಳೋದ್ರಲ್ಲಿ ಸುಪ್ರೀಂ ಕೋರ್ಟ್ ಸಹಕಾರಿ ಆಗುತ್ತೆ ಅನ್ನೋದನ್ನು, ಮತ್ತು ಜಸ್ಟಿಸ್ ಎಲ್ಲರಿಗೂ ಸಿಗುವಂತೆ ಮಾಡಲಿಕ್ಕೆ, ಸೊ ಎಲ್ಲರಿಗೂ ಜಸ್ಟಿಸ್ ಕೊಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಏನಿಲ್ಲ, ಇದನ್ನು ಸಹಕಾರಿ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಕವರ್ ಮಾಡ್ಬೋದು. ಸೊ ಇದರ ವಿರುದ್ಧವಾಗಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಸೊ ನೆಗೆಟಿವ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಅಥವಾ ಅಗೇನ್ಸ್ಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಸ್ಗಳನ್ನು ನಾವು ನೋಡೋದಾದರೆ, ಇವಾಗ ಮೇಜರ್ಲಿ ಏನಂತಂದರೆ, ನಾವು ರೀಜನಲ್ ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಇವಾಗ ಲಾಸ್ಗಳಲ್ಲಿ ಒಂದು ಫ್ಲಾ ಕ್ರಿಯೇಟ್ ಆಗುತ್ತೆ ಅಂತ. ಇವಾಗ ಒಂದು ಬೆಂಚಲ್ಲಿ ಬೇರೆ ಬೇರೆ ಜಡ್ಜನ್ನು ಹೊಂದಿರ್ತಾರೆ, ಒಂದೊಂದು ಬೆಂಚಲ್ಲಿ ಬೇರೆ ಬೇರೆ ರೀತಿಯಾದಂಥ ಜಡ್ಜಸ್ಗಳು, ಚೀಫ್ ಜಡ್ಜಸ್ಗಳು ಇದ್ರೆ ಅಂತಂದರೆ ಆ ಸಂದರ್ಭದಲ್ಲಿ ಜಡ್ಜ್ಮೆಂಟ್ಸ್ನಲ್ಲಿ ಏನಾಗುತ್ತೆ, ಬಯಾಸ್ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಬಯಾಸನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ. ಸೊ 2-3 ಜಡ್ಜ್ಮೆಂಟ್ಸ್ಗಳನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಯೂನಿಫಾರ್ಮಿಟಿಯನ್ನು ಎನ್ಶೋರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನುವಂಥ, ಯೂನಿಫಾರ್ಮಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಇಶ್ಯೂ ಅಥವಾ ಕನ್ಸರ್ನ್ ಇಷ್ಟೇ. ಇವಾಗ ಜಡ್ಜ್ಮೆಂಟ್ ಒಂದು ಕಂಡೀಷನ್ ಆಗಿರ್ಬೋದು, ಹಾಗೂ ನಾವು ಇಲ್ಲಿ ಏನು ಮಾಡ್ಬೋದು ಅಥವಾ ಏನು ಮೇಜರ್ಲಿ ಏನು ಕನ್ಸಿಡರೇಷನ್ ಮಾಡ್ಬೋದು ಅಂತಂದರೆ, ಈ ಸುಪ್ರೀಂ ಕೋರ್ಟ್ಸ್ಗಳಲ್ಲಿ ಸಾಕಷ್ಟು ಸಿವಿಲ್ ಕೇಸಸ್ಗಳು ಅಥವಾ ಇವಾಗ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನವಾಗಿ ಸಂಬಂಧ ಇಲ್ಲದೇ ಇರುವಂಥ ಕ್ವಶನ್ಸ್ಗಳಿರ್ತವೆ. ಸೊ ಇಲ್ಲಿ ಸಿವಿಲ್ ಕೇಸಸ್ಗಳನ್ನು ಆಗಿರ್ಬೋದು, ಅನ್ಕಾನ್ಸ್ಟಿಟ್ಯೂಷನಲ್ ಕೇಸಸ್ಗಳನ್ನು ಹೆಚ್ಚು ಫೋಕಸ್ ಮಾಡಿದೆ ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಯಾವಿರ್ತಾವಲ್ಲ ಆ ಕೇಸಸ್ಗಳಿಗೆ ಸಂಬಂಧಪಟ್ಟಂತೆ ಇದು ಡೀಲ್ ಮಾಡ್ತಾ ಇರೋದ್ರಿಂದ, ಸೊ ಇಲ್ಲಿ ಎಫೆಕ್ಟಿವ್ನೆಸ್ಸನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಒಂದೇ ಒಂದು ಬ್ರ್ಯಾಂಚ್ ಇರೋದ್ರಿಂದ ಅಥವಾ ಒಂದೇ ಬ್ರ್ಯಾಂಚ್ ಏನಿದೆಯಲ್ಲ ಸುಪ್ರೀಂ ಕೋರ್ಟ್, ಅದು ಇರೋದ್ರಿಂದ ಮಾತ್ರ ಸಾಧ್ಯ ಅನ್ನುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಸೊಲ್ಯೂಷನ್ಸನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಂತ ಆರ್ಟಿಕಲ್ ಮುಖಾಂತರ ತೆಗೆದುಕೊಳ್ಳೋದಾದರೆ, ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲಲ್ಲಿ ಹೇಳೋ ಪ್ರಕಾರ
ಸಿ ಇವಾಗ ವರ್ಚುವಲಿ ಏನು ಮಾಡ್ಬೋದು, ಸೊಲ್ಯೂಷನ್ಸ್ಗಳನ್ನು ನಾವು ನೋಡೋದಾದರೆ, ಸೊ ಸೊಲ್ಯೂಷನ್ಸನ್ನು ಕಾಣೋದಾದರೆ ಇವಾಗ ವರ್ಚುವಲಿ ಏನು ಮಾಡ್ಬೋದು, ಜಜ್ಮೆಂಟ್ಸ್ಗಳನ್ನು ಕೊಡ್ಬೋದು, ಇಂಪಾರ್ಟೆಂಟ್ ಜಜ್ಮೆಂಟ್ಸ್ಗಳನ್ನು ಕೊಡ್ಬೋದು. ಹಾಗೂ ಸುಪ್ರೀಂ ಕೋರ್ಟ್ಗಳ ಮೇಲೆ ಇವಾಗ ಸಿವಿಲ್ ಕೇಸಸ್ಗಳ ಒಂದು ಬರ್ಡನ್ ಏನಿದೆಯಲ್ಲ ಅದನ್ನು ರೆಡ್ಯೂಸ್ ಮಾಡಬೇಕು. ಕೇವಲ ಕಾನ್ಸ್ಟಿಟ್ಯೂಷನಲ್ ಇರ್ತಕ್ಕಂತಹ ಕೇಸಸ್ಗಳಿಗೆ ಮಾತ್ರ ಫೋಕಸನ್ನು ಮಾಡುವಂಥದ್ದಾಗಲಿ. ಇನ್ನು ಹೈಕೋರ್ಟ್ಗಳ ಒಂದು ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡ್ಬೋದಲ್ವಾ. ಹೈಕೋರ್ಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದಾವೆ, ಇಲ್ಲಿ ಸ್ಟಾಫ್ಗಳಿಗೆ ಸಂಬಂಧಪಟ್ಟಂಥ ಇಶ್ಯೂ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಾಗಿರ್ಬೋದು. ಸೊ ಇಲ್ಲಿ ನಾವು ಎಫೆಕ್ಟಿವ್ನೆಸ್ಸನ್ನು ತರೋದ್ರ ಮುಖಾಂತರ ರೀಜನಲ್ ಲೆವೆಲಲ್ಲಿ ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗದೇ ಇಲ್ಲ ಅಂತ ಆರ್ಗ್ಯುಮೆಂಟ್ಸ್ಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಇವಾಗ ಏನಂತಂದರೆ ನಾವು ಎಫೆಕ್ಟಿವ್ ಆಗಿರ್ತಕ್ಕಂಥ ಜುಡಿಷಿಯರಿ ಸಿಸ್ಟಮ್ ನಡಿಯಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಪಾಲಿಸಿಯನ್ನು ತರಬೇಕು. ಇವಾಗ ರಿಟ್ಗೆ ಸಂಬಂಧಪಟ್ಟಂತೆ ಅಥವಾ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಏನೇ ಇಶ್ಯೂಸ್ ಆದರೂ ಸಹ ನಾವೇನು ಮಾಡ್ಬೋದು, ಆರ್ಟಿಕಲ್ 226ನ ಮುಖಾಂತರ ಹೈಕೋರ್ಟ್ಗೆ ಹೋಗ್ಬೋದು. ಆರ್ಟಿಕಲ್ 32 ನೋಡಿದಾದರೆ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು. ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಅಂತ ಬಂದಾಗ ಬರೀ ಸುಪ್ರೀಂ ಕೋರ್ಟ್ಗೆ ನಾವು ಡೈರೆಕ್ಟಾಗಿ ಹೋಗ್ಬೋದು. ಹೈಕೋರ್ಟ್ಗೆ ಆಪ್ಷನ್ ಇದ್ರೂ ಸಹ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರುವಂಥ ಒಂದು ಕಂಡೀಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಡಿನಲ್ಲಿ ಕೇಸ್ಗಳ ಒಂದು ಬರ್ಡನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ರೀಜನಲ್ ಬೆಂಚಸ್ಗಳನ್ನು ತರಬೇಕು ಅಂತ ಒಂದು ಆರ್ಗ್ಯುಮೆಂಟ್ ಹೇಳ್ತಾ ಇದ್ದರೆ, ಆಲ್ಟರ್ನೇಟಿವ್ ಸೊಲ್ಯೂಷನ್ಸನ್ನು ತರಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ಬೋದು. ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂಥ ಫಂಕ್ಷನ್ಸನ್ನು ನಾವು ನೋಡಿರ್ತೀವಿ. ಸೊ ಇಲ್ಲಿನೂ ಸಹ ನಿಮಗೆ ಕೊನೆ ಪ್ಯಾರಾಗ್ರಾಫ್ ನಡಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಒಂದು ಆರ್ಟಿಕಲ್ ಆಗಿರ್ಬೋದು, ಈ ಒಂದು ಆರ್ಟಿಕಲ್ ಮುಖಾಂತರ ಇದರ ಫಂಕ್ಷನ್ ಅಥವಾ ಜ್ಯೂರಿಸ್ಡಿಕ್ಷನ್ಸ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಏನಂತಂದರೆ ಅಪ್ರಾಪ್ರಿಯೇಟ್ಲಿ ಕೇಸ್ಗಳು ಜಾಸ್ತಿ ಇರೋದ್ರಿಂದ ನಂಬರ್ ಏನಿರ್ತಾರಲ್ಲ ಜಡ್ಜಸ್ಗಳದ್ದು ಅದನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬರ್ಡನ್ಸ್ಗಳನ್ನು ಮಾತ್ರ ನಾವು ಸುಪ್ರೀಂ ಕೋರ್ಟ್ ಮೇಲೆ ಹಾಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಜನರಲಿ ಇಲ್ಲಿ ಏನು ಬ್ಯಾರಿಯರ್ಸ್ಗಳಿದ್ದಾವೆ, ಈ ಒಂದು ಬ್ಯಾರಿಯರ್ಸ್ಗಳನ್ನು ನಾವು ಯಾವ ರೀತಿಯಾಗಿ ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಪರ್ಮನೆಂಟ್ ಕೋರ್ಟ್ ಏನಿದೆಯಲ್ಲ ಇದರ ಒಂದು ಎಫಿಷಿಯನ್ಸಿನೇ ಹೆಚ್ಚಾಗಿರುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇದು ನಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಆರ್ಟಿಕಲ್. ವರ್ಚುವಲ್ ಹಿಯರಿಂಗ್ ಆಗಿರ್ಬೋದು, ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವಂಥದ್ದಾಗಲಿ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬರ್ಡನ್ಸ್ಗಳನ್ನು ರೆಡ್ಯೂಸ್ ಮಾಡೋದು, ಇದು ಮೇಜರ್ಲಿ ಒಂದು ಸೊಲ್ಯೂಷನ್ ಅಪ್ರೋಚ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು UK ಸಂಬಂಧಪಟ್ಟಂತೆ ಇಂಡಿಯಾ ಹಾಗೂ UK ಸ್ಟ್ರಾಟಜಿಕ್ ಟೈಯನ್ನು ನಾವು ನೋಡೋದಾದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಈ ಎರಡೂ ಕಂಟ್ರಿಗಳ ಮಧ್ಯೆ UKದ ಒಂದು ಕನ್ಸರ್ನನ್ನು ನಾವು ನೋಡೋದಾದರೆ, ಎರಡೂ ಕಂಟ್ರೀಸ್ಗಳು ಇವಾಗ ಲೈಕ್ ಮೈಂಡೆಡ್ನೆಸ್ಸನ್ನು ಯಾಕೆ ತೋರಿಸ್ಬೇಕು, ಪರ್ಟಿಕ್ಯುಲರ್ಲಿ ಇವರು ಎಂಫೋಸಿಸ್ ಮಾಡ್ತಾ ಇರೋದು ಸೆಕ್ಯೂರಿಟಿಯ ಆಧಾರದ ಮೇಲೆ ಇರುವಂತಹ ಆಸ್ಪೆಕ್ಟ್ಸನ್ನು ನಾವು ನೋಡೋದಾದರೆ, ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ಇವಾಗ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಟ್ರೇಡನ್ನು ಎರಡೂ ಕಂಟ್ರಿಗಳು ಇವತ್ತು ಮೀಟ್ ಮಾಡಬೇಕು ಅಂತ, ಗ್ಲೋಬಲ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ಎರಡೂ ಕಂಟ್ರೀಸ್ಗಳು ಲೈಕ್ ಮೈಂಡೆಡ್ನೆಸ್ಸನ್ನು ತೋರಿಸ್ತಾ ಇರೋದ್ರಿಂದ ನಾವು ಇವತ್ತು ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಇದರ ಒಂದು ಟ್ರೇಡನ್ನು ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಟ್ರೇಡನ್ನು ಇನ್ಕ್ರೀಸ್ ಮಾಡುವಂಥದ್ದಾಗಲಿ ಅಂತಂದರೆ ಇವಾಗ UKನೂ ಸಹ ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ, UK ಇವತ್ತು ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಆರ್ಡರನ್ನು ಸರಿಯಾಗಿ ಹೋಗಿಸ್ಬೇಕು ಅಥವಾ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್, ಡೆಮೋಕ್ರಸಿಯನ್ನು ಡೆಮೋಕ್ರಸೀಸನ್ನು ಸಪೋರ್ಟ್ ಮಾಡುವಂಥದ್ದಾಗಲಿ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂತಹ ಲಾನ ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಇವಾಗ ರಷ್ಯಾ ಮತ್ತು ಉಕ್ರೈನ್ ಕ್ರೈಸಿಸ್ ಆಗಿರುವಾಗ ಉಕ್ರೈನ್ಗೆ ಸಪೋರ್ಟ್ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ UK ಇವಾಗ ಉಕ್ರೈನ್ಗೆ ಸಪೋರ್ಟ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇವಾಗ ಇಂಡೋ ಏಷ್ಯಾ ಪೆಸಿಫಿಕ್ ರೀಜನ್ ನಡಿನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ UK ಹಾಗೂ ಇಂಡಿಯಾದ ಒಂದು ರಿಲೇಷನ್ಶಿಪ್ ನಮಗೆ ತುಂಬ ಇಂಪಾರ್ಟೆಂಟ್. ಇವಾಗ ಅದರಲ್ಲೂ ರೆಡ್ ಸಿ ರೂಟಿನ್ ಈ ಒಂದು ಏನು ರೂಟಿ ಇದೆಯಲ್ಲ, ಸೊ ಇಲ್ಲಿ ಒಂದು ಭದ್ರತೆಯನ್ನು ನಾವು ಕ್ರಿಯೇಟ್ ಮಾಡಬೇಕು. ಬೇಸಿಕಲಿ ಈ ಒಂದು ಸಿ ರೂಟಿನ್ ನಡಿನಲ್ಲಿ ಭದ್ರತೆಯನ್ನು ಕ್ರಿಯೇಟ್ ಮಾಡೋದ್ರಿಂದ ಎರಡೂ ಕಂಟ್ರೀಸ್ಗಳ ಒಂದು ಎಕಾನಮೀಸ್ಗೆ ಸಪೋರ್ಟ್ ಆಗುತ್ತೆ. ಸೊ ಯಾಕೆ ನಾವು ಈ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಫೋಕಸನ್ನು ಮಾಡುವಂಥದ್ದು ಅಂತಂದರೆ, ಈ ಒಂದು ಸೆಕ್ಯೂರಿಟಿಯ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಟ್ರೇಡನ್ನು ಎರಡೂ ಕಂಟ್ರೀಸ್ಗಳು ಬೂಸ್ಟ್ ಆಗುತ್ತೆ. ಇದರಿಂದ ಎರಡೂ ಕಂಟ್ರೀಸ್ಗಳ ಒಂದು ಎಕಾನಮೀಸ್ಗೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಒಂದು ಪೀಸನ್ನು ಅಥವಾ ಒಂದು ಸೆಕ್ಯೂರಿಟಿಯನ್ನು ತರಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಆರ್ಟಿಕಲ್ ಮುಖಾಂತರ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನ ಹರಿಸ್ಬೋದು. ಬೇಸಿಕಲಿ ಇವಾಗ ಪ್ರಥಮ ಹಂತದಲ್ಲಿ
ಹೇಗೆ ಎರಡು ಕಂಟ್ರೀಸ್ಗಳು ಅಥವಾ ಮ್ಯೂಚುವಲ್ ಕಂಟ್ರೀಸ್ಗಳು ಪ್ರೆಸೆಂಟ್ ಕಂಡೀಷನಲ್ಲಿ ರೆಡ್ ಸಿ ನಡಿಯಲ್ಲಿ ಹೌತೀಸ್ಗಳ ಒಂದು ಆ್ಯಕ್ಟಿವಿಟಿ MN ಬೇಸ್ಡ್ ಆಗಿರುವಂಥ ಹೌತೀಸ್ಗಳ ಆ್ಯಕ್ಟಿವಿಟಿಯ ಮುಖಾಂತರ ಇಲ್ಲಿ ಏನಾಗಿದೆ ಅಂದರೆ ಸೆಕ್ಯೂರಿಟಿಯ ಕ್ವಶನ್ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ರೂಟೀನ ಮುಖಾಂತರ ಎರಡು ಕಂಟ್ರೀಸ್ಗಳು ಸಹ ಸಪೋರ್ಟ್ ಆಗ್ತಾ ಇರೋದ್ರಿಂದ ಈ ಒಂದು ಟೆರಿಟರಿ ನಡಿನಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಇವನ್ನ ಯಾವ ರೀತಿಯಾಗಿ ನಾವು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ರ್ಯಾಪಿಡ್ಲಿ ಇವಾಗ ಇಂಡಿಯಾ ಮತ್ತು UKದ ಒಂದು ಡಿಫೆನ್ಸ್ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಾವು ಫೋಕಸ್ ಮಾಡಲಿಕ್ಕೆ ಆರ್ಟಿಕಲ್ ನಡಿಯಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಡಿಫೆನ್ಸ್ ಕೋಆಪರೇಷನ್ ಅನ್ನು ನಾವು ನೋಡೋದಾದರೆ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅದರಲ್ಲೂ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸಿ ರೂಟೀನ್ ಆಗಿರ್ಬೋದು, ಈವನ್ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗೆ UK ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಕಂಟೆಕ್ಸ್ಟನ್ನು, ಸೊ ಉಕ್ರೈನ್ಗೆ ಸಂಬಂಧಿಸಿದಂಥ ಒಂದು ಸಪೋರ್ಟನ್ನು ಸಹ ಆರ್ಟಿಕಲ್ನ ಮುಖಾಂತರ ನಾವು ತೆಗೆದುಕೊಳ್ಬೋದು. ಇದರೊಂದಿಗೆ ಇವರು ಎಷ್ಟು ಮಟ್ಟಿಗೆ ಅವರು ಮಿಲಿಟರಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಈವನ್ ಡಿಫೆನ್ಸ್ಗೆ ಸಂಬಂಧಿಸಿದಂತೆ ಎರಡೂ ಕಂಟ್ರಿಗಳ ಮಧ್ಯೆ ಇಂಡೋ ಏಷ್ಯಾ ಪೆಸಿಫಿಕ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆಪರೇಷನ್ಸ್ಗಳನ್ನು 2025ನಲ್ಲಿ ಹಾಕ್ಕೊಂಡಿರುವಂಥದ್ದಾಗಲಿ. ಸೊ ಇಂಡಿಯನ್ ಆಪರೇಷನ್ ಕೆಪಾಬಿಲಿಟೀಸ್ಗಳ ಮೇಲೂ ಸಹ ಫೋಕಸ್ ಮಾಡಲಿಕ್ಕೆ UKದ ಒಂದು ಇಂಟ್ರೆಸ್ಟನ್ನು ಕಾಣುವಂಥದ್ದು. ಸೊ ಹಿಸ್ಟಾರಿಕಲಿ ಸಹ ಆಗಿರ್ಬೋದು. ಇವಾಗ ಅಗೇನ್ ನಾವು ಪರ್ಟಿಕ್ಯುಲರ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಆರ್ಮಿ ಫೋರ್ಸ್ಗೂ ಸಹ ನಾವು ಹೆಚ್ಚು ಕೆಪಾಬಿಲಿಟೀಸ್ಗಳನ್ನು ತರಬೇಕು. ಯಾಕೆಂದರೆ ಇವಾಗ ಬೇಸಿಕಲಿ ನಾವು ಟ್ರೇಡ್ ಆ್ಯಕ್ಟಿವಿಟೀಸ್ಗಳಿಗೆ ಬೂಸ್ಟ್ ಆಗಬೇಕು ಅಂತಂದರೆ ಅದರಲ್ಲೂ ಈ ಒಂದು ಮ್ಯಾರಿಟೈಮ್ ರೂಟಿನ ಮುಖಾಂತರ ಹೆಚ್ಚು ಟ್ರೇಡ್ ಆಗ್ತಾ ಇರೋದ್ರಿಂದ ಇಲ್ಲಿ ಸೆಕ್ಯೂರಿಟಿನ ಎನ್ಶೋರ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶದೊಂದಿಗೆ ಅವರು ಟೈ ಮಾಡಿಕೊಂಡ್ರೆ ನಮಗೂ ಸಹ ಬೆನಿಫಿಟ್ ಆಗುತ್ತೆ, ಟೆಕ್ನಾಲಜಿನೂ ಸಹ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಎರಡೂ ಕಂಟ್ರಿಗಳ ಮಧ್ಯೆ ಇರತಕ್ಕಂಥ ಒಂದು ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಜನರಲಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ನಮಗೆ ಈ ಒಂದು ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಟ್ರೇಡ್ನ ಮುಖಾಂತರ ಸಹಕಾರ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಜನರಲಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಆಗ್ತಾ ಇರುವಂಥ ಅನ್ಸರ್ಟನಿಟಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ನಡಿಯಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಪಾಯಿಂಟನ್ನು ಇಂಡಿಯಾ ಹಾಗೂ UK ರಿಲೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಡಿಫೆನ್ಸ್ ಕೋಆಪರೇಷನ್ ಮೇಲೆ ಫೋಕಸ್ ಮಾಡ್ತಾ ಇರುವಂಥ ಒಂದು ಡೈಮೆನ್ಷನ್ಸ್ಗಳನ್ನು ನಾವು ಕವರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಆಶಾ ವರ್ಕರ್ಗೆ ಸಂಬಂಧಪಟ್ಟಂತೆ, ಸೊ ಈ ಒಂದು ಆಶಾ ವರ್ಕರ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಮೇಜರ್ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ, ಸೊ ಇವರ ಒಂದು ವೇಜ್ ಇಶ್ಯೂಸ್ಗಳಾಗಿರ್ಬೋದು ಅಥವಾ ಇವ್ರ ಮೇಲೆ ಇರ್ತಕ್ಕಂತಹ ಡಬಲ್ ಬರ್ಡನ್ ಏನು ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ಟರ್ಮಿನಾಲಜೀಸ್ಗಳನ್ನು ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಇವಾಗ ಛತ್ತೀಸ್ಗಢದಲ್ಲಿ ಏನು ಮಿಥಾನೀಸ್ ಅಂತಕ್ಕಂತಹ ಮಿಥಾನಿನ್ ಆ್ಯಕ್ಚುಲಿ ಇದರಿಂದ ಹೇಗೆ ಸ್ಟಾರ್ಟ್ ಆಗಿತ್ತಲ್ಲ ಈ ಒಂದು ಆಶಾ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಇವರು ರೂರಲ್ ನಡಿನಲ್ಲಿ ಅಥವಾ ಹಳ್ಳಿಗಳಲ್ಲಿ ಹೆಲ್ತ್ ಸಿಸ್ಟಮನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹಕಾರಿ ಆಗ್ತಾರೆ. ಇವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಯಾಕೆಂದರೆ ಇವರು ಕೋವಿಡ್ನ ಸಂದರ್ಭದಲ್ಲಿ ಮಾಡಿರುವಂತಹ ಎಫರ್ಟ್ಸ್ಗಳಾಗಿರ್ಬೋದು ಹಾಗೂ ಕರ್ನಾಟಕನೂ ಸಹ ಇವರನ್ನು ರಿಕಗ್ನೈಸೇಷನ್ ಮಾಡಿರುವಂಥದ್ದಾಗಿ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಆಶಾ ವರ್ಕರ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನು ನಾವು ಯಾವ ರೀತಿಯಾಗಿ ಕಾಣ್ತಾ ಇದ್ದೀವಿ ಅಂತಂದರೆ ಇವರು ಇವಾಗ ಪರ್ಟಿಕ್ಯುಲರ್ಲಿ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡೋದ್ರ ಮುಖಾಂತರ ಟ್ರಿಪಲ್ ಬರ್ಡನಲ್ಲಿ ಇದ್ದಾರೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಟ್ರಿಪಲ್ ಬರ್ಡನ್ ಅಂದರೆ ಏನು? ಈ ಒಂದು ಟ್ರಿಪಲ್ ಬರ್ಡನವನ್ನು ಕನ್ಸಿಡರ್ ಮಾಡೋದಾದರೆ ಈ ಒಂದು ಟ್ರಿಪಲ್ ಬರ್ಡನ್ ಹೇಗಿದೆ ಅವ್ರಿಗೆ, ಓಕೆ, ಇವರು ಮನೆಯಲ್ಲಿರ್ತಕ್ಕಂಥ ಫಂಕ್ಷನ್, ಸೊ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ರೆಸ್ಪಾನ್ಸಿಬಿಲಿಟೀಸನ್ನು ತೆಗೆದುಕೊಳ್ಬೇಕಾಗತ್ತೆ, ಫ್ಯಾಮಿಲಿ ರಿಲೇಟೆಡ್ ಇರುವಂತೆ ತೆಗೆದುಕೊಳ್ಬೇಕು. ಇದರೊಂದಿಗೆ ಅವರು ಕಮ್ಯುನಿಟಿಗೆ ಸಂಬಂಧಪಟ್ಟಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ. ಓಕೆ, ಮತ್ತು ಅವರ ಒಂದು ಹೆಲ್ತ್ ಸರ್ವಿಸಸ್ ಏನಿರುತ್ತಲ್ಲ ಅದ್ರ ಮೇಗೂ ಸಹ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ. ಇದನ್ನು ನಾವು ನೋಡೋದಾದರೆ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಅವರ ಒಂದು ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಸೊ ಅವರ ಒಂದು ಮನೆಯನ್ನು ಸಹ ಅವ್ರು ರಕ್ಷಣೆ ಮಾಡುವಂಥ ಕಂಡೀಷನ್ ಆಗಿರ್ಬೋದು. ಇನ್ನು ಕಮ್ಯುನಿಟಿ ಬೇಸ್ಡ್ ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಸರ್ಕಾರ ತಂದಿರುವಂಥ ಯೋಜನೆಗಳಿಗೆ ಸಂಬಂಧಿಸಿದಂಥ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿ, ಒಂದು ಸೊಸೈಟಿ ನಡಿನಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಒಂದು ಅವೇರ್ನೆಸ್ಸನ್ನು ಇವರು ಕ್ರಿಯೇಟ್ ಮಾಡ್ತಾರೆ. ಅದರಿಂದಲೂ ಸಹ ಅವರಿಗೆ ಬರ್ಡನ್ ಕ್ರಿಯೇಟ್ ಆಗಿದೆ. ಇದರೊಂದಿಗೆ ಅವ್ರು ಏನು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ ಈ ಒಂದು ಹೆಲ್ತ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂತಹ ಸಂದರ್ಭದಲ್ಲಿ, ಸೊ ಅವ್ರು ಏನು ಜಾಯ್ನ್ ಆಗಿರ್ತಾರಲ್ಲ ಆಶಾ ವರ್ಕರ್ ಅಂತ, ಅದಕ್ಕೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ಗಳು ಏನಿರುತ್ತೆ ಇವುಗಳನ್ನೆಲ್ಲ ಮಾಡೋದ್ರಲ್ಲಿ ಅವರಿಗೆ ಟ್ರಿಪಲ್ ಬರ್ಡನ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇದರಿಂದ ಅವರು ತಮ್ಮ ಒಂದು ಹೆಲ್ತ್ ಮೇಲೆ ಇರ್ತಕ್ಕಂತಹ ಕೇರು ಕಡಿಮೆ ಆಗಿದೆ. ಸೊ ಅವರು ಕೇರ್ ಕಡಿಮೆ ಆಗ್ತಾ ಇರೋದನ್ನು ಕಾಣ್ಬೋದು. ಇಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಒಂದು ಕೇರ್ ಕಡಿಮೆ ಆಗಿದೆ ಅಲ್ವಾ, ಮತ್ತು ಇದರೊಂದಿಗೆ ಅವರು ಎಕನಾಮಿಕಲಿ ಪ್ರಾಬ್ಲಮ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಎಕನಾಮಿಕಲಿ ಆಗಿರ್ಬೋದು, ಕೇರ್ ಕಡಿಮೆ ಆಗ್ತಾ ಇರೋದ್ರಿಂದ ಫಿಸಿಕಲ್ ಕನ್ಸರ್ನನ್ನು ಕಾಣ್ಬೋದು ನಾವು. ಸೊ ಫಿಸಿಕಲ್ ಇಶ್ಯೂಸ್ಗಳಿರುತ್ತವೆ. ಇದರೊಂದಿಗೆ ಸೈಕಾಲಜಿಕಲಿ ನಾವು ಇಶ್ಯೂಸ್ಗಳನ್ನು ಕಾಣ್ಬೋದು, ಸೈಕಾಲಜಿಕಲಿ ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಅವ್ರಿಗೆ ಬೇಕಾಗಿರುವಂತಹ ಒಂದು ರಿಕಗ್ನೈಸೇಷನ್ನ ಕೊಡಲಿಕ್ಕೆ ಸರ್ಕಾರ ಏನು ಮಾಡಬೇಕು, ಸೊ ಯಾವ ರೀತಿಯಂಥ ಪಾಸಿಟಿವ್ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಅಂತಂದರೆ ಬೇಸಿಕಲಿ ಈ ಒಂದು ಆಶಾ ವರ್ಕರ್ಗೆ ಸಂಬಂಧಪಟ್ಟಂತೆ
ಸೊ ಪಾಸಿಟಿವ್ಲಿ ಅಂತಂದರೆ ಅವ್ರಿಗೆ ಬೇಕಾಗುವಂಥ ಒಂದು ವೇಜನ್ನು ರಿವ್ಯಾಂಪ್ ಮಾಡಬೇಕು. ಓಕೆ, ವೇಜನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಹಾಗೂ ಇವಾಗ ಅವ್ರಿಗೆ ಫಾರ್ಮಲ್ ಆಗಿರುವಂಥ ಒಂದು ಸ್ಟೇಟಸನ್ನು ಕೊಡಬೇಕಾಗುತ್ತೆ, ಫಾರ್ಮಲ್ ವರ್ಕ್ ಸ್ಟೇಟಸನ್ನು ಕೊಡಬೇಕು. ಸೊ ಫಾರ್ಮಲ್ ವರ್ಕ್ ಸ್ಟೇಟಸನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಅವ್ರಿಗೂ ಸರಿಯಾದಂಥ ಒಂದು PF ಆಗಿರ್ಬೋದು ಅಥವಾ ಈಗ ಪೆನ್ಷನ್ಸ್ ಆ ರೀತಿಯಾಗಿ ಒಂದು ರಿಕಗ್ನೈಷನ್ಸ್ ಇರುತ್ತೆ, ಅವ್ರಿಗೊಂದು ಜಾಬ್ ಏನಿರುತ್ತೆ ಸೆಕ್ಯೂರ್ ಆಗಿರುವಂಥ ಒಂದು ಕಂಡೀಷನ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಫಾರ್ಮಲ್ ಸ್ಟೇಟಸನ್ನು ಕೊಡಬೇಕು. ಈವನ್ ಅವ್ರಿಗೆ ಹೆಲ್ತ್ ಸಿಸ್ಟಮಲ್ಲಿ ಬೇಕಾಗಿರ್ತಕ್ಕಂಥ ಹೆಲ್ತ್ ಸಿಸ್ಟಮಲ್ಲಿ ಅವರ ಒಂದು ಇಂಪಾರ್ಟೆನ್ಸನ್ನು ನಾವು ಏನು ಮಾಡಬೇಕು, ರಿಕಗ್ನೈಸ್ ಮಾಡಬೇಕು. ಹೆಲ್ತ್ ಸಿಸ್ಟಮಲ್ಲಿ ಅವರ ಒಂದು ವ್ಯಾಲ್ಯೂ, ಅವರ ಒಂದು ರೋಲ್ ಏನಿದೆಯಲ್ಲ, ಈ ಒಂದು ರೋಲನ್ನು ವ್ಯಾಲ್ಯೂ ಮಾಡಬೇಕು ಅಂತ. ಸೊ ಹೆಲ್ತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ವ್ಯಾಲ್ಯೂವನ್ನು ನಾವು ರಿಕಗ್ನೈಸೇಷನ್ ಮಾಡೋದ್ರಿಂದ ಅವ್ರಿಗೂ ಸಹ ಒಂದು ಸೊಸೈಟಿನಲ್ಲಿ ಸ್ಟೇಟಸ್ ಬರುತ್ತೆ ಅನ್ನೋದಾಗಿ ಕಾಣ್ತಾ ಇದ್ದೀವಿ. ಸೊ ಅವ್ರ ಮೇಲೆ ಇರ್ತಕ್ಕಂಥ ಈ ಒಂದು ಬರ್ಡನ್, ಓಕೆ, ಇದು ಯಾವ ರೀತಿಯಾಗಿ ಅಂತಂದರೆ ಇದು ಸೊಲ್ಯೂಷನ್ ಹೇಗೆ ಟೈಟಲ್ ಕೊಟ್ಟಿದ್ದಾರೆ ಅಂತಂದರೆ ಬೈಟ್ ದ ಬುಲೆಟ್ ಅನ್ನುವಂಥದ್ದಾಗಿ. ಸೊ ಈ ರೀತಿಯಂಥ ಟರ್ಮ್ಸ್ಗಳನ್ನು ನೀವು ಆನ್ಸರಲ್ಲಿ ಯೂಸ್ ಮಾಡಬೇಕು. ಸೊ ಟ್ರಿಪಲ್ ಬರ್ಡನ್ಸ್ಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಸ್ಟೇಟ್ಗಳಲ್ಲಿ ಒಂದು ಫ್ಯಾಮಿಲಿ ಮಂತ್ಲಿ ಇನ್ಕಮ್ ಯಾವ ರೀತಿಯಾಗಿ ಆಶಾ ವರ್ಕರ್ಗೆ ಸಂಬಂಧಪಟ್ಟಂಥ ವೇರಿಯೇಷನ್ಸ್ ಆಗುತ್ತೆ, ಇವುಗಳನ್ನೆಲ್ಲ ನಾವು ಇಲ್ಲಿ ಕಾಣ್ಬೋದು. ಬಟ್ ಇನ್ ಜನರಲಿ ಇಶ್ಯೂಸ್ಗಳು ಏನಿದ್ದಾವೆ, ಅವ್ರಿಗೆ ಯಾವ ರೀತಿಯಂಥ ಬರ್ಡನ್ಸ್ಗಳಾಗ್ತಾ ಇದ್ದಾವೆ, ಸೊ ಅದನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಡೈಮೆನ್ಷನ್ಸ್ಗಳು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ. ಸೊ ಇದರಿಂದ ನೀವು ಬೇಸಿಕಲಿ ಒಂದು 7 ರಿಂದ 8 ಪಾಯಿಂಟನ್ನು ನೀಟಾಗಿ ಬರ್ಕೊಂಡ್ರೆ, ಕೀವರ್ಡ್ಸನ್ನು ಬರೆಕೊಂಡು ಎಕ್ಸ್ಪ್ಲೇನನ್ನು ಮಾಡಿದರೆ ಸಾಕು. ಇದರಿಂದ ನೀವು ಮೇನ್ಸಲ್ಲಿ ಆನ್ಸರ್ ಬರಲಿಕ್ಕೆ, ಅದರಲ್ಲೂ ಇವಾಗ ಅವರ ಒಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು, ಅವರ ಒಂದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು. ಸೊ ಈಗ ಹೆಲ್ತ್ ಅಂತ ಬಂದಾಗ ಕೇರ್ ಇಲ್ಲಲ್ಲ, ಇವರ ಒಂದು ಹೆಲ್ತ್ ನಡಿನಲ್ಲಿ ಫಿಸಿಕಲಿ ಅಷ್ಟೇ ಅಂತಲ್ಲ, ಇವಾಗ ಎಮೋಷ್ನಲ್ಲಿಯೂ ಸಹ ಅವರ ಒಂದು ಮೆಂಟಲ್ ಹೆಲ್ತು ಸಹ ಡಿಟೀರಿಯೇಟ್ ಆಗ್ತಾ ಇದೆ. ಯಾಕೆಂದರೆ ಅವರು ಇಷ್ಟೊಂದು ಬರ್ಡನ್ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ತಾ ಇದ್ದೀವಿ. ಸೊ ಪಬ್ಲಿಕ್ ನಡಿನಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ರಿಕಗ್ನೈಸೇಷನ್ ನಮಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವ್ರಿಗೆ ಫಿಸಿಕಲಿ ಆಗಿರ್ಬೋದು, ಎಕನಾಮಿಕಲಿ ಆಗಲಿ ಅಡ್ರೆಸ್ ಮಾಡೋದ್ರಿಂದ ನಮ್ಮ ಒಂದು ಹೆಲ್ತ್ ಸಿಸ್ಟಮನ್ನೇ ನಾವು ರಿವ್ಯಾಂಪ್ ಮಾಡ್ದಂಗೆ ಆಗುತ್ತೆ. ಸೊ ಇವರ ಒಂದು ಇಂಪಾರ್ಟೆನ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ಇವರನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕು ಅಂತ. ಅಕ್ಯುಪೇಷನಲ್ಲಿ ಅವ್ರಿಗೆ ಏನು ಹಜಾರ್ಡಸ್ ಇದೆ, ಸೊ ಅವ್ರಿಗೆ ಒಂದು ಫಾರ್ಮಲ್ ಸ್ಟೇಟಸನ್ನು ಕೊಡೋದ್ರ ಮುಖಾಂತರ ಸರ್ಕಾರ ಪಾಲಿಸೀಸ್ ಲೆವೆಲಲ್ಲಿ ಬದಲಾವಣೆ ಮಾಡಬೇಕು. ಸೊ ಏನೇ ಮಾಡಿದರೂ ಪಾಲಿಸಿ ಲೆವೆಲಲ್ಲಿ ಇನಿಷಿಯೇಟಿವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಪಾಲಿಸಿ ಲೆವೆಲಲ್ಲಿ ಮಾಡಬೇಕಾಗಿರುವಂಥ ಒಂದು ಫೋಕಸ್, ಇಷ್ಟು ಪಾಯಿಂಟನ್ನು ನಾವು ಈ ಒಂದು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆಶಾ ವರ್ಕರ್ಗೆ ಸಂಬಂಧಪಟ್ಟಂಥ ಫ್ರೇಮ್ವರ್ಕ್, ಹೆಲ್ತ್ ಆ್ಯಕ್ಟಿವಿಸ್ಟ್ ಯಾವ ರೀತಿಯಾಗಿ ಇದನ್ನು ಸ್ಟಾರ್ಟ್ ಮಾಡಿದಾರೋ. ಸೊ ಜನರಲ್ ಇವಾಗ ಮಹಿಳೆಯರಿಗೆ ಸಂಬಂಧಪಟ್ಟಂತೆ, ಮಹಿಳೆಯರಾಗಿರ್ಬೋದು, ಚೈಲ್ಡ್ಗೆ ಸಂಬಂಧಿಸಿದಂತೆ ಇವರ ಒಂದು ಹೆಲ್ತನ್ನು ಎನ್ಶೋರ್ ಮಾಡೋದ್ರಲ್ಲಿ ಅವರಿಗೆ ಬೇಕಾಗಿರುವಂಥದ್ದು ಅವೇರ್ನೆಸ್ಸನ್ನು ಕೊಡೋದಾಗಲಿ, ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತಹ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ಳೋದಾಗಲಿ, ಅವ್ರು ಕರೆಕ್ಟಾಗಿ ವ್ಯಾಕ್ಸಿನ್ ತೊಗೊಂಡಿದ್ದಾರೋ ಇಲ್ಲ, ಅವರು ಸರಿಯಾಗಿ ಫುಡ್ ತೊಗೋತಾ ಇದ್ದಾರಲ್ಲ, ಅವ್ರಿಗೆ ಏನು ಬೇಕು ಇನ್ಸ್ಟ್ರಕ್ಷನ್ಸ್ಗಳನ್ನು ಡೆಲಿವರಿ ಮಾಡಲಿಕ್ಕೆ ಆಶಾ ವರ್ಕರ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವು ಕಾಣ್ತಾ ಇದ್ವಿ, ಇವರ ಒಂದು ರೋಲನ್ನ ಕಾಣ್ತಾ ಇದ್ವಿ. ಸೊ ಇವ್ರಿಗೆ ಹೇಗೆ ರಿಕಗ್ನೈಷನ್ ಕೊಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ಗಿನಿ ವಾಮ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ವಾಮ್ನ ಪ್ರೊನೌನ್ಸಿಯೇಷನ್ ಅಂತಂದರೆ ಗಿನಿ ಈ ರೀತಿಯಾಗಿ ಮಾಡಬೇಕಿನ್ನ, ಓಕೆ, ಇದನ್ನು ಗಿನಿ ಆ ಥರ ಕರಿಬೇಡಿ, ಗಿನಿ ವಾಮ್ ಅಂತ ಕರಿತೀವಿ. ಸೊ ಈ ಒಂದು ಡಿಸೀಸನ್ನು ನಾವು ಜನರಲಿ ನೋಡೋದಾದರೆ ಈ ಮೊದಲು 1980s ನಡಿನಲ್ಲಿ 1980s ನಡಿನಲ್ಲಿ ಸರಿಸುಮಾರು 3.5 ಮಿಲಿಯನ್ ಅಷ್ಟು ಡಿಸೀಸಸ್ಗಳನ್ನು ಕಾಣ್ತಾ ಇದ್ದೀವಿ. 2023 ಬರೋಷ್ಟೊತ್ತಿಗೆ ಇಲ್ಲೇ ನೀವು ಕಾಣ್ಬೋದು, ಈ ಒಂದು ಆರ್ಟಿಕಲಲ್ಲೇ ಮೆನ್ಷನ್ ಮಾಡಿದ್ದಾರೆ. 2023ರಲ್ಲಿ ಇಲ್ಲಿ ಡಿಕ್ರೀಸ್ ಆಗಿರೋದನ್ನು ಕಾಣ್ತಾ, 2021, 22 ಈ ರೀತಿ ಅಂತ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 6 ಇದ್ದಾವೆ ಇವಾಗ, ಕೇವಲ 6 ಕೇಸಸ್ಗಳನ್ನು ಕಾಣ್ತೇವೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಜನರಲಿ ಇದಕ್ಕೆ ಯಾವುದೇ ರೀತಿಯಂಥ ವ್ಯಾಕ್ಸಿನೇಷನ್ಸ್ ಆಗಲಿ ಈ ರೀತಿಯಾಗಿ ಕಂಡುಹಿಡಿದಿಲ್ಲ. ಈ ಒಂದು ವಾರ್ಮು ಜನರಲಿ ಹೈಜೀನ್ ಇಲ್ಲ ಅಂತಂದರೆ ಬರುತ್ತೆ. ಸೊ ಹೈಜೀನ್ ಇಲ್ಲದೇ ಇರುವಂಥ ಕಂಡೀಷನ್, ಪರ್ಟಿಕ್ಯುಲರ್ಲಿ ಇದು ಈ ಒಂದು ಏರಿಯಾನಲ್ಲಿ ಗಿನಿ ಏರಿಯಾನಲ್ಲಿ ಕಂಡು ಬರ್ತಾ ಇರೋದ್ರಿಂದ, ಆ ಒಂದು ಕಂಟ್ರಿನಲ್ಲಿ ಸೌತ್ ಆಫ್ರಿಕನ್ ಕಂಟ್ರಿನಲ್ಲಿ ಕಂಡು ಬರ್ತಾ ಇರೋದ್ರಿಂದ ಅದು ನೇಮನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾವು ಪಿಗ್ ಅಂತ ಕರಿತೀವಲ್ಲ, ಅದು ಸಹ ಈ ಒಂದು ನೇಮ್ ಇನ್ನಿಂದನೇ ಕರೀತಾರೆ, ಬಟ್ ಈ ವಾರ್ಮ್ ಬೇರೆ, ಆ ನೇಮ್ ಬೇರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಯಾವ ರೀತಿಯಾಗಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಜನರಲಿ ಇದೇನಾಗುತ್ತೆ, ಲೆಗ್ ಕಾಲಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಈ ಒಂದು ವಾರ್ಮ್ ಹಾಗೆ ಡೆವಲಪ್ ಆಗ್ತಾ ತುಂಬ ಇದನ್ನು ನಾವು ರಿಮೂವ್ ಮಾಡಿದ್ದು ಸಾಕಷ್ಟು ಮೀಟರ್ಸ್ಗಳಷ್ಟು ಉದ್ದ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸಮ್ಟೈಮ್ಸ್ ಇದು ಎಷ್ಟು ಸಿವಿಯರ್ ಕೇಸ್ ಇರುತ್ತೆ ಅಂದರೆ ಡೆತ್ತು ಸಹ ಆಗ್ತಾ ಇರುತ್ತೆ. ಸೊ ಇಲ್ಲಿ ಜನರಲಿ ಕಂಟ್ಯಾಮಿನೇಷನ್ ಆಗುವಂತಹ ಸಂದರ್ಭದಲ್ಲಿ ವಾಟರ್ ಆಗಿರ್ಬೋದು, ಅಥವಾ ಒಬ್ಬ ಇನ್ಫೆಕ್ಟೆಡ್ ಪರ್ಸನಿಂದ ಏನು ಕಂಟ್ಯಾಮಿನೇಷನ್ ಆಗ್ತಾ ಇರುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದನ್ನು ಕಾಣ್ಬೋದು. ಸೊ ಇದರ ಒಂದು ಸೈಂಟಿಫಿಕ್ ನೇಮ್ ಏನಿದೆಯಲ್ಲ ಅಂತಂದರೆ ಡ್ರ್ಯಾಕ್ಯುಲಸ್ ಮೆಡಿನೆನ್ಸಿಸ್ ಅನ್ನುವಂಥ ಒಂದು ಟರ್ಮನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಡ್ರ್ಯಾಕ್ಯುಲಾಲಿಸಿಸ್ ಅಂತ ಕರೀತಾರೆ ಇದು. ಸೊ ಇದನ್ನು ಪ್ರೊನೌನ್ಸಿಯೇಷನ್ ನೋಡಿ, ಡ್ರ್ಯಾಕ್ಯುಲಾಲಿಯಾಸಿಸ್ ಅಂತ ಕರೀತಾರೆ.
ಸೊ ಈ ಒಂದು ವಾರ್ಮ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಭಾರತನೂ ಸಹ ಈ ಒಂದು ವಾರ್ಮನ್ನು ರಿಲೇಟೆಡ್ ಇರುವಂಥ ಗಿನಿ ವಾರ್ಮ್ಗೆ ಸಂಬಂಧಪಟ್ಟಂತೆ 1990s ನಡಿನಲ್ಲೂ ಕಮ್ಯುನಿಟಿ ಬೇಸ್ಡ್ ಆಗಿರ್ಬೋದು ಅಥವಾ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಆಲ್ಮೋಸ್ಟ್ ಡಿಸೀಸ್ ಫ್ರೀ ಅಂತ 2000ರಲ್ಲಿ ರಿಕಗ್ನೈಷನ್ನ ಕೊಟ್ಟಿದೆ. ಇವಾಗ ಗ್ಲೋಬಲ್ ಲೆವೆಲಲ್ಲಿ WHO ಒಂದು ರಿಕಗ್ನೈಷನನ್ನು ಕಾಣ್ತಾ ಇದ್ದೀವಿ. ಸೊ ಹೇಗೆ ಇಲ್ಲಿ ನಾವು ಲೋಕಲ್ ಕಮ್ಯುನಿಟೀಸ್ ಲೆವೆಲಲ್ಲಿ ಎಫೆಕ್ಟಿವ್ನೆಸ್ಸನ್ನು ತಂದಿದ್ದೀವಿ, ಈ ಒಂದು ಡಿಸೀಸನ್ನು ಹೋಗ್ಲಾಡಿಸಿದ್ದೀವಿ ಅಂತ ಒಂದು ಕೆಲವೊಂದಿಷ್ಟು ಪಾಸಿಟಿವ್ ಅಪ್ರೋಚನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಜನರಲಿ ಏನಂತಂದರೆ ಹೆಲ್ತ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್ನ ಮುಖಾಂತರ ನಾವು ಸಾಕಷ್ಟು ಡಿಸೀಸಸ್ಗಳನ್ನು ಇರಾಡಿಕೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ಬೋದು. ಸೊ ಇದರಿಂದ ನಮ್ಮ ಒಂದು ಹೆಲ್ತ್ ಸಿಸ್ಟಮ್ ನಡಿಯಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಹೆಲ್ತ್ ರಿಲೇಟೆಡ್ ಇರುವಂಥ ಎಜುಕೇಷನ್ಸನ್ನು ಮಾಡುವಂಥ ಎಫರ್ಟ್ಸ್ನ ಮುಖಾಂತರ ಈ ಒಂದು ಡಿಸೀಸನ್ನು ಇರಾಡಿಕೇಷನ್ ಮಾಡಿದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಆಲ್ಮೋಸ್ಟ್ ಇದು ಕಡಿಮೆ ಆಗಿದೆ. ಸೊ 2015 ಇದನ್ನು ಟಾರ್ಗೆಟ್ ಹಾಕೊಳ್ಳೋದ್ರ ಮುಖಾಂತರ ಇರಾಡಿಕೇಷನ್ ಮಾಡಬೇಕು ಅನ್ನುವಂಥದ್ದಾಗಿ ಮುಂದಾಗಿರೋದನ್ನು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ ಅಥವಾ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಇಲ್ಲಿ ಜನರಲಿ ಈ ಒಂದು 90% ವಾರ್ಮ್ಸ್ ಏನಿದೆ, ಈ ಒಂದು ಇನ್ಫೆಕ್ಷನ್ಸ್ಗಳು ಎಲ್ಲಿ ಆಗುತ್ತೆ, ಲೆಗ್ ಮತ್ತು ಫೀಟ್ ಈ ಒಂದು ಕಾರಣದಿಂದ ಆಗುತ್ತೆ ಅನ್ನೋದನ್ನು ಆ ಲಾರ್ವೆ ಏನಿರುತ್ತಲ್ಲ ಇನ್ಫೆಕ್ಷನ್ ಆದಾಗ ವಾಟ್ರಲ್ಲಿ ಅದರ ಒಂದು ಲೈಫ್ ಸೈಕಲನ್ನು ಕಾಣ್ತೀವಿ. ಪರ್ಟಿಕ್ಯುಲರ್ಲಿ ಅದು ತನ್ನ ಒಂದು ರಿಪ್ರೊಡಕ್ಷನನ್ನು ಇದರಲ್ಲಿ ಕಾಣುತ್ತೆ ವಾಟರ್ ಕಂಟೆನಲ್ಲಿ. ಹಾಗಾದಮೇಲೆ ನೆಕ್ಸ್ಟು ಸ್ಕಿನ್ನ ಮುಖಾಂತರ ಬಾಡಿನಲ್ಲಿ ಇಂಟಿಗ್ರೇಟ್ ಆಗುತ್ತೆ. ಸೊ ಅದರ ಮುಖಾಂತರ ಏನಾಗುತ್ತೆ, ಇನ್ಫೆಕ್ಷನ್ಸನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಜನರಲಿ ಈ ಒಂದು ಡಿಸೀಸ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಇರಲಿ, ಎರಾಡಿಕೇಷನ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ಸ್ ಇರಲಿ, ಆಲ್ಮೋಸ್ಟ್ ಇದನ್ನು ನಾವು ಅಚೀವ್ ಮಾಡಲಿಕ್ಕೆ ತಂದಿದ್ದೀವಿ. ಆನ್ಸರ್ನ ಬರೆಯುವಾಗ ಈ ರೀತಿಯಂಥ ಟರ್ಮ್ಸ್ಗಳನ್ನು ಯೂಸ್ ಮಾಡಿ, ಅಂದರೆ ಟರ್ಮ್ಸ್ ಅನ್ನೋಕ್ಕಿಂತ ಇವಾಗ ನಾವು ಆಲ್ರೆಡಿ ಇದನ್ನು ಗೋಲ್ ಅಚೀವ್ ಮಾಡ್ತಾ ಇದ್ದೀವಲ್ಲ. ಸೊ ಪಾಸಿಟಿವ್ ಆಸ್ಪೆಕ್ಟ್ಸನ್ನು ಅಡ್ರೆಸ್ ಮಾಡುವಾಗ ಈ ರೀತಿಯಂಥ ಡಿಸೀಸ್ಗಳು ಕೇವಲ ಅವೇರ್ನೆಸ್ನ ಮುಖಾಂತರ, ಹೈಜೀನನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ, ವ್ಯಾಕ್ಸಿನೇಷನ್ ಇಲ್ಲಾಂದ್ರೂ ಸಹ, ಮೆಡಿಸಿನ್ಸ್ಗಳು ಇಲ್ಲಾಂದ್ರೂ ಸಹ ಈ ಒಂದು ಡಿಸೀಸನ್ನು ನಾವು ಇರಾಡಿಕೇಷನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕವರ್ ಮಾಡ್ಬೋದು. ಇಷ್ಟು ಪಾಯಿಂಟನ್ನು ಜನರಲಿ ಇವಾಗ WHO ಕೊಟ್ಟಿರುವಂಥ ರೆಕಾರ್ಡ್ಸ್ನ ಆಧಾರದ ಮೇಲೆ ಕೇವಲ 6 ಕೇಸಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ಡ್ರ್ಯಾಕನ್ ಕ್ಯುಲಿಯಾಸಿಸ್ ಅಂತಕ್ಕಂಥದ್ದು. ಸೊ ಡ್ರ್ಯಾಕನ್ ಕ್ಯುಲಿಯಾಸಿಸ್ ಅನ್ನುವಂಥ ಈ ಒಂದು ಟರ್ಮು ಸಹ ನಮಗೆ ಇಂಪಾರ್ಟೆಂಟ್. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಜನರಲಿ ನಮಗೆ ಅವೇರ್ನೆಸ್ ಮುಖಾಂತರ ತಿಳ್ಕೊಬೋದು. ಇವಾಗ ಮುಂದಿನ ಸೆಕ್ಷನ್ ಅಡಿಯಲ್ಲಿ ಕ್ವಶನ್ ಆಫ್ ದ ಡೇ. ಸೊ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ನಾವು ಕಾಣ್ಬೋದು, ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಅಧಿಕಾರ ವ್ಯಾಪ್ತಿ ಅಥವಾ ಜ್ಯುರಿಸ್ಟಿಕ್ಷನ್ಗೆ ಸಂಬಂಧಪಟ್ಟಂತೆ, ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ನಾವು ಈ ಒಂದು ಜ್ಯುರಿಸ್ಟಿಕ್ಷನ್ ಏನಿದೆಯಲ್ಲ ಇದು ಯೂನಿಯನ್ ಲಿಸ್ಟಲ್ಲಿ ಇರುತ್ತೆ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಪವರ್ ಯಾರ ಹತ್ರ ಇರುತ್ತೆ, ಸೊ ಇದನ್ನು ಬದಲಾವಣೆ ಮಾಡೋದು, ಒಂದು ಜ್ಯುರಿಸ್ಟಿಕ್ಷನನ್ನು ಬದಲಾವಣೆ ಮಾಡ್ತಕ್ಕಂಥ ಪವರ್ ಯಾರ ಹತ್ರ ಇರುತ್ತೆ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್ ಹಾಗೂ ಯೂನಿಯನ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಆ್ಯಂಡ್ ಕಂಪನಿ ಅಫೇರ್ಸ್ ಅನ್ನುವಂಥದ್ದಾಗಿ ನಾವಿಲ್ಲಿ ಕಾಣ್ತಾ ಇದ್ವಿ. ಈ 4 ಆಪ್ಷನ್ಸ್ ನಡಿಲಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಯಾರ ಹತ್ರ ಪವರ್ ಇರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್. ಸೊ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಎಷ್ಟು ಮಟ್ಟಿಗೆ ಕೇಳ್ತಾರೆ ಅಂತ ತಿಳ್ಕೋಬೇಕು ಅಂದರೆ ನೀವು ಪ್ರೀವಿಯಸ್ ಇಯರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡಬೇಕು ಅಂತ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾಳೆ ಸಾಟರ್ಡೆ ಚರ್ಚೆ ಮಾಡೋಣ. ಸೊ ಇಷ್ಟು ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮ್ಗೆ ಅಪ್ರೋಚ್ ಮಾಡ್ಬೋದು. ಲಾ ಎಕ್ಸಲೆನ್ಸ್ ಕಂಡಕ್ಟ್ ಮಾಡ್ತಾ ಇರುವಂಥ ಪ್ರೋಗ್ರಾಮ್ಗೆ ಸಂಬಂಧಿಸಿದಂಥ ಮಾಹಿತಿ ನಿಮಗೆ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೂ ಸಹ ಕಾಲ್ ಮಾಡ್ಬೋದು. ಹಾಗೂ ಏನಾದರೂ ನಿಮಗೆ ಆರ್ಟಿಕಲ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನಲ್ಲಿ ಕನ್ಫ್ಯೂಷನ್ಸ್ಗಳಿದ್ದರೆ ಅಥವಾ ಇನ್ನೂ ನಿಮಗೆ ಏನಾದರೂ ಬೇರೆ ರೀತಿಯಾದಂತಹ ಟಾಪಿಕ್ನ ಮೇಲೆ ಕಂಪ್ಲೀಟ್ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗುತ್ತೆ. ನೀವು ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಅಂತಂದರೆ ತಿಳಿದುಕೊಳ್ಳೋದು ತುಂಬ ಇಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದರೊಂದಿಗೆ ಇವತ್ತಿನ ಡಿಸ್ಕಷನನ್ನು ಕ್ಲೋಸ್ ಮಾಡೋಣ. ಇಷ್ಟು ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.